ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕಿಂಗ್ ಚಾನಲ್ ಜ್ಯೋತಿ ವಿತ್ ಕಿಚನ್. ಇವತ್ತು ರಾಗಿ ಮುದ್ದೆ ಜೊತೆಗೆ ಮೊಳಕೆ ಹುಳ್ಳಿಕಾಳು ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಒಂದ್ಸತಿ ಮಾಡಿ ನೋಡಿ, ನೀವು ತುಂಬಾ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ನಾನು ಮೊಳಕೆ ಹುಳ್ಳಿಕಾಳನ್ನ ತೊಗೊಂಡಿದ್ದೀನಿ. ಹುಳ್ಳಿಕಾಳನ್ನ ರಾತ್ರಿನೇ ಮೊಳಕೆ ಕಟ್ಟಿ ಇಟ್ಟಿದ್ದೆ ನಾನು. ಇದಕ್ಕೆ ಒಂದು 3 ಬದನೆಕಾಯಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1-2 ಆಲೂಗೆಡ್ಡೆನ ಹಾಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಇದ್ರ ಜೊತೆ ಟೊಮೊಟೊ ಮತ್ತು ಈರುಳ್ಳಿನೂ ಸಹ ಒಗ್ಗರಣೆಗೆ ಹಾಕೋಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಒಂದು 4-5 ಈರುಳ್ಳಿನ ತೊಗೊಂಡಿದ್ದೀನಿ. 1 ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಮಸಾಲೆ ಹುರ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಟೈಮ್ ಇಲ್ಲ ಅಂದರೆ ಹಂಗೆ ಹಾಕ್ಕೋಬೋದು. ಇದಕ್ಕೆ ನಾನು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ, ಒಂದು ಅರ್ಧ ಗೆರಟೆಯಷ್ಟು ಒಣಕೊಬ್ಬರಿ. ಹಸಿ ಕೊಬ್ಬರಿಗಿನ್ನ ಒಣ ಕೊಬ್ಬರಿ ಹಾಕಿ ನೋಡಿ, ತುಂಬಾ ಟೇಸ್ಟಾಗಿರುತ್ತೆ. ಇದಕ್ಕೆ 4-5 ಟೊಮೊಟೊನ ತೊಗೊಂಡಿದ್ದೀನಿ. ಒಂದು 4 ಪೀಸಷ್ಟು ಚಕ್ಕೆನ ತೊಗೊಂಡಿದ್ದೀನಿ. ಒಂದು 5 ಪೀಸಷ್ಟು ಲವಂಗನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೇನೆ ನಾನು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನೂ ಸಹ ರುಬ್ಬಕ್ಕೆ ಹಾಕ್ಕೋಬೋದು. ಅಷ್ಟೊತ್ತಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ 2 ಟೇಬಲ್ ಸ್ಪೂನಷ್ಟು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದೆಲ್ಲ ಫ್ರೈ ಆದಮೇಲೆ ನಾವು ಮೊಳಕೆ ಹುಳ್ಳಿಕಾಳು, ಬದನೆಕಾಯಿ, ಆಲೂಗೆಡ್ಡೆ, ಅದ್ರ ಜೊತೆಗೇನೆ ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಸ್ವಲ್ಪ ಅಡುಗೆ ಅರಿಶಿನ ಸೇರಿಸ್ಕೊಂಡು ಅದು ಚೆನ್ನಾಗಿ ನೀರು ಬಿಡುತ್ತೆ. ನೀರು ಬಿಡೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಹಸಿ ವಾಸನೆ ಹಂಗೆ ಇರುತ್ತೆ. ಅದು ನೀರೆಲ್ಲ ನೀಟಾಗಿ ಖಾಲಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಆವಾಗಲೇ ತುಂಬ ಟೇಸ್ಟಾಗಿರೋದು ಇದು. ನೀವು ಮುದ್ದೆ ಜೊತೆ, ಅನ್ನದ ಜೊತೆ ಎಲ್ಲ ಸರ್ವ್ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ನೋಡಿ, ನಾನಿವಾಗ ನುಣ್ಣಗೆ ಖಾರನ ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ಬದನೆಕಾಯಿ ಮತ್ತು ಆಲೂಗೆಡ್ಡೆ, ಹುಳ್ಳಿಕಾಳು ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೆ ನಾನು ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಮಸಾಲೆಗೆ ಜಾಸ್ತಿ ನೀರೇನು ಹಾಕ್ಕೋಬೇಡಿ, ಯಾಕಂದರೆ ನಾವು ಮಸಾಲೆನ ಹುರ್ಕೊಂಡಿಲ್ಲ. ಇವಾಗ ಇದು ರುಬ್ಬಿರೋ ಅಂಥ ಮಸಾಲೆನೇ ಎಲ್ಲ ಹುರ್ಕೋಬೇಕು ಚೆನ್ನಾಗಿ. ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ ಹಂಗೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು. ಜ್ವರ ಬಂದಾಗಲಂತೂ, ಬಾಯಿ ಕೆಟ್ಟಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಅಚ್ಕಾರದ ಪುಡಿ ಬೇಕಾದರೂ ಹಾಕ್ಕೊಳ್ಳಿ, ನಾನು ಅದರಲ್ಲೇ ಹಾಕಿದ್ದೀನಿ, ಅದಕ್ಕೆ ನಾನೇನು ಸೇರಿಸ್ತಾ ಇಲ್ಲ. ನೋಡಿ, ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗಲಿ. ಅದೆಲ್ಲ ಫ್ರೈ ಆಗಿ ಸೈಡಲ್ಲಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ನೋಡಿ, ನಾನಿವಾಗ ನೀರನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ. ಕ್ವಾಂಟಿಟಿನ ಚೆಕ್ ಮಾಡಿಕೊಂಡು ಈ ಸ್ಟೇಜಲ್ಲೇ ನೀವು ಉಪ್ಪು ಖಾರನ ಸೇರಿಸ್ಕೊಳ್ಳಿ. ಕಡಿಮೆ ಇದ್ದರೆ, ಇಷ್ಟಿದ್ರೆ ಸಾಕು ನಮಗೆ. ಅದನ್ನು 2 ವಿಷಲ್ ಕೂಗಿಸ್ಕೋಬೇಕು, ಚೆನ್ನಾಗಿರುತ್ತೆ. ನೋಡಿ, ನಾನು 2 ವಿಷಲ್ ಕೂಗಿಸ್ಕೊಂಡು ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಟು ಆಲ್.